ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ತುಂಬ ಸಾಧಾರಣವಾಗಿ ಸಂಸಾರ ಅನ್ನೋದು ಸಾಗರ ಅಂತ ಸುಮಾರು ಕಡೆ ಕೇಳ್ತಾ ಇರ್ತೀವಿ, ನಾವು ಹೇಳ್ತಾ ಇರ್ತೀವಿ. ಬಟ್ ಸುಮ್ಮನೆ ಹಾಗೆ ಹೇಳ್ತೀವಿ ಹೊತ್ತು ನಮ್ಗೇನು ಗೊತ್ತು ಸಂಸಾರ ಅಂತ ಯಾಕೆ ಸಾಗರ ಅಂತಾರೆ ಅಂತ. ಕಷ್ಟ ಸುಖ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಸಾಗರ ಏನೋ ನದಿ ಅನ್ಬೋದು, ಕೆರೆ ಅನ್ಬೋದು, ಸಾಗರ ಅಂತ ಯಾಕಂತಾರೆ ಅದಿವತ್ತು ನೋಡೋಣ. ಇವಾಗ ನಾವು ಕರ್ಮ ಅಂದ್ರೆ ಕೆಲಸ, ಆಕ್ಟ್ ಅನ್ಕೋಬಹುದು, ಆಕ್ಷನ್. ಇದು 3 ಥರ ಮಾಡ್ತಾ ಇರ್ತೀವಿ. ಹಾಗೆ ಕಾಯ ವಾಚ ಮನಸ ಅಂದ್ರೆ ಫಿಸಿಕಲಿ ಈ ಶರೀರದಿಂದ ಮಾಡ್ತೀವಿ, ಬಾಯಿಂದ ಅಂದ್ರೆ ಮಾತಿಂದ ಮಾಡ್ತೀವಿ, ಮನಸ್ಸಿಂದ ಮಾಡ್ತೀವಿ ಅಲ್ವಾ. ಇವಾಗ ಯಾವುದೇ ಈ 3ರಲ್ಲಿ ಉಪಯೋಗಿಸಿ ನಾವು ಮಾಡಿದ್ದ ಕೂಡ ಅದಕ್ಕೊಂದು ಫಲ ಅಂತಿರುತ್ತೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಇವಾಗ ಪ್ರತಿ ಒಂದು ಸೆಕೆಂಡ್ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರತ್ತೆ. ಹಾಗೆ ಕೆಲವು ಸತಿ ಮನಸ್ಸು ಈ ಶರೀರ ಒಟ್ಟಿಗೆ ಮಾಡತ್ತೆ, ಕೆಲವು ಸತಿ ಬಾಯಿ ಮನಸ್ಸು ಒಟ್ಟಿಗೆ ಮಾಡತ್ತೆ. ಈ ತರ ವಿಧವಾಗಿ ಕರ್ಮಗಳು ಆಗ್ತಾ ಇರತ್ತೆ, ಆಕ್ಷನ್ಸ್. ಈ ಆಗಿದ ಪ್ರತಿ ಆಕ್ಷನ್ಗೂ ಒಂದು ಫಲ ಇರತ್ತೆ, ಅಂದ್ರೆ ಒಂದು ರಿಸಲ್ಟ್ ಇರತ್ತೆ. ಸೊ ಇವಾಗ ನೋಡಿ, ನಾವು ಇಷ್ಟು ವರ್ಷಗಳಿಂದ ಇಷ್ಟು ಜನ್ಮಗಳಿಂದ ಆಕ್ಷನ್ಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಫಲ ಕೂಡ ನಮ್ ಜೊತೆಲಿದೆ, ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಅದೇನಾಗತ್ತೆ, ನಾವು ಮಾಡಿದ್ದು ಆಕ್ಷನ್ ಇಂದ ಅದೇನ್ ಒಳ್ಳೇದೋ ಕೆಟ್ಟದೋ ಫಲ ಸಿಗತ್ತಲ್ವಾ. ಅದ್ರ ಪ್ರಕಾರವಾಗಿ ನಾವು ಸುಖವಾಗೋ ದುಃಖವಾಗೋ ಇರ್ತೀವಿ. ಸೊ ಇವಾಗ ನಮ್ ಸುತ್ತೂರ ನಮ್ಮನ್ನ ಅಂಟುಕೊಂಡು ಎಷ್ಟೊಂದು ರಿಸಲ್ಟ್ಸ್ ಕಾಯ್ತಾ ಇದೆ ನಮ್ಗೆ, ಇದು ಕೊಡಕ್ಕೆ, ರಿಸಲ್ಟ್ ಕೊಡಕ್ಕೆ, ಫಲಗಳು, ಆಕ್ಷನ್ಸ್. ಸೊ ಇವಾಗ ಒಳ್ಳೇದು ಕೆಟ್ಟದ್ದು ಎಲ್ಲ ಇರತ್ತೆ. ನಾವ್ ಅನ್ಕೊಂತೀವಿ ಅಷ್ಟೇ, ಅಯ್ಯೋ ಇವಾಗ ಟೈಮ್ ಸರಿ ಇಲ್ಲ, ಇವಾಗ ನಮ್ ಟೈಮ್ ತುಂಬಾ ಚೆನ್ನಾಗಿದೆ. ಅದೆಲ್ಲ ಏನಲ್ಲ, ನಾವು ಮಾಡಿದ ಕೆಲ್ಸಕ್ಕೆ ನಾವು ಫಲಿತ ಅನುಭವಿಸ್ತಾ ಇದೀವಿ ಇವಾಗ ಅಷ್ಟೇ. ಸೊ ಈ ಫಲಗಳು ಎಷ್ಟೊಂದು ನಮ್ ಸುತ್ತೂರ ಇದೆ ಅಂದ್ರೆ ಅದರಿಂದ ಹೊರಗೆ ಬರೋದೇ ತುಂಬಾ ಕಷ್ಟ. ಹಾಗಾಗಿ ಇವಾಗ ಸಾಗರದಲ್ಲಿ ನೀರಿದ್ದಾಗ ನಮ್ ಸುತ್ತೂರ ಈ ಸಂಸಾರದಲ್ಲಿ ನಾವು ಮಾಡಿದ್ದ ಆಕ್ಷನ್ಸ್ ರಿಸಲ್ಟ್ಸ್, ಫಲಗಳಿದೆ. ಹಾಗಾಗಿ ಸಂಸಾರವನ್ನು ಸಾಗರ ಅಂತಾರೆ. ಇವಾಗ ಮತ್ತೆ ಈ ಸಾಗರದಿಂದ ಹೊರಗೆ ಬರೋದು ಹೇಗೆ ಅಂದರೆ, ಇವಾಗ ನೋಡ್ರಿ, ಕಲಿಕಾಲದಲ್ಲಿ, ಈ ಕಲಿಯುಗದಲ್ಲಿ ವೆಂಕಟರಮಣ ದೇವರು, ಶ್ರೀನಿವಾಸ ದೇವರೇ ಪ್ರತ್ಯಕ್ಷ ದೈವ. ಅಂದ್ರೆ ಏನಂತ, ಈ ಕಲಿಯುಗದಲ್ಲಿ ಮೇನ್ ದೇವರು ಅಂತ ಇಟ್ಕೊಂಡ್ಬಿಡಿ. ಸೊ ಅಂತ ಶ್ರೀನಿವಾಸ ದೇವರದು ಭಂಗಿಮ ಅಂದ್ರೆ ಹೇಗ್ ನಿಂತಿದ್ದಾರೆ ನೋಡಿ, ನೋಡಿದ್ರೆ ನಿಂತಿದ್ದಾರೆ. ಒಂದು ಕೈ ತನ್ನ ಕಾಲನ್ನು ತೋರಿಸ್ತಾ ಇದೆ, ತನ್ನ ಪಾದವನ್ನು. ಒಂದು ಕೈ ಮೊಣಕಾಲನ್ನು ತೋರಿಸ್ತಾ ಇದೆ. ಅಂದ್ರೆ ಏನ್ ಅರ್ಥ, ಭಗವಂತ ನಮ್ಗೆ ಸೂಚನೆ ಕೊಡ್ತಾ ಇದ್ದಾನೆ, ನೀವ್ ಯಾರ್ ನನ್ನನ್ನು ನಂಬ್ಕೊಂತೀರೋ ನಿಮ್ ಸಂಸಾರ ಅನ್ನೋ ಈ ಸಾಗರವನ್ನು ಮೊಣಕಾಲ್ಕನ್ನ ಮೇಲೆ ಬರ್ದೆ ನಾನ್ ನೋಡ್ಕೊಂತೀನಿ ಅಂತ. ಇವಾಗ ನೀರ್ ನಮ್ಮ ಮೊಣಕಾಲ್ ತನಕ ಇದ್ರೆ ನಮ್ಗೇನ್ ತೊಂದ್ರೆ ಇಲ್ಲ, ಆರಾಮಾಗಿ ನಿಂತ್ಕೋಬಹುದು. ಅದಕ್ಕನ್ನ ಮೇಲೆ ಮೇಲೆ ನೀರ್ ಬರ್ತಾ ಹೋದ್ರೆ ನಾವು ನೀರಲ್ಲಿ ನಿಲ್ಲಕ್ಕಾಗಲ್ಲ, ಅದ್ರಲ್ಲೇ ಮುಳುಗೋಗ್ಬಿಡ್ತೀವಿ ಕೂಡ ಕೆಲವು ಸಮಯದಲ್ಲಿ. ಹಾಗಾಗಿ ದೇವ್ರು ಹೇಳ್ತಾ ಇದ್ದಾರೆ, ನನ್ನನ್ನು ನಂಬಿಕೊಳ್ಳ್ರಿ, ನಿಮ್ಮನ್ನ ನಾನು ಮುಳುಗೋಗದೆ ನೋಡ್ಕೊಂತೀನಿ ಅಂತ. ಇವಾಗ ಇದಕ್ಕೆ ನಾನೊಂದು ಇನ್ಸಿಡೆಂಟ್ ಕೂಡ ಹೇಳ್ತೀನಿ. ಇವಾಗ ಭೂಮಿ ಒಂದು ಸಮಯದಲ್ಲಿ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಟ್ಟಿತ್ತು ನೀರಲ್ಲಿ. ಆವಾಗ ವರಾಹ ದೇವರು ಬಂದು ಭೂಮಿನ ನೀರಿಂದ ಮೇಲಕ್ಕೆತ್ತು ಕೊಡ್ತಾರೆ. ಹಾಗೆ ನೋಡಿ, ಭೂಮಿನೇ ಮೇಲಕ್ಕೆ ತೆಗೆದು ಭಗವಂತ ನಮ್ಮನ್ನು ತೆಗಿಯಕ್ಕಾಗಲ್ವಾ? ಖಂಡಿತವಾಗ್ಲೂ ತೆಗಿತಾನೆ ಮೇಲಕ್ಕೆ, ನಮ್ಮನ್ನ ಸಂಸಾರ ಸಾಗರದಿಂದ ಪಾರ್ ಮಾಡಿಸ್ತಾನೆ. ದೇವ್ರ ಪಾದವನ್ನು ನಂಬೋದು ಅಂದ್ರೆ ಏನು? ಯಾವಾಗ್ಲೂ ದೇವ್ರ ವಿಗ್ರಹವನ್ನು ತಲೆ ಮೇಲೆ ಇಟ್ಕೊಂಡು ತಿರ್ಗಕ್ಕಾಗಲ್ವಲ್ಲ. ಅಂದ್ರೆ ಏನು ಅಂದ್ರೆ, ದೇವ್ರ ಪದವನ್ನು, ದೇವ್ರ ನಾಮವನ್ನು ನಮ್ಮ ನಾಲಿಗೆ ಮೇಲೆ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ಅಂದ್ರೆ ನಾವು ದೇವ್ರ ನಾಮ ಹೇಳ್ತಾ ಇರ್ಬೇಕು. ಅದೇ ನಮ್ಮ ಈ ಕಷ್ಟಗಳ ಸಾಗರದಿಂದ ಹೊರಗೆ ತಗೊಂಡ್ ಬರತ್ತೆ. ಹಾಗೆ ಅಂತ ಭಗವಂತನೇ ನಮ್ಗೆ ಹೇಳ್ತಾ ಇದ್ದಾನೆ. ಸೊ ತಮ್ಗೆಲ್ಲರಿಗೂ ಈ ಸಂಸಾರ ಸಾಗರ ಅಂದ್ರೆ ಏನು ಅಂತ
ಒಂದು ಚಿಕ್ಕ ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.